ಮನುಷ್ಯ ಪ್ರಕೃತಿಯ ಜೊತೆಯಲ್ಲಿ ಬದುಕಬೇಕಾಗಿದೆ. ಪ್ರಕೃತಿ ನಮ್ಮ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮತ್ತು ಪೂರಕವಾದ ಅಂಶಗಳನ್ನು ಅಭಿವೃದ್ಧಿಗಾಗಿ ನೀಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಏನೆಲ್ಲವನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಅದು ಮನುಷ್ಯ ಮಾತ್ರರಿಗೆ ಭಗವಂತ ಕೊಟ್ಟಿರುವಂತಹ ಅಭೂತಪೂರ್ವವಾದಂತಹ ಒಂದು ಕಾಣಿಕೆ. ಇನ್ನು ಮನುಷ್ಯ ಹುಟ್ಟುತ್ತಾನೆ ಭೂತಿ, ಸಂಸ್ಕಾರ ಪಡೆದಾಗ ವಿಭೂತಿ ಆಗ್ತದೆ. ಪ್ರತಿಯೊಬ್ಬರು ಕೂಡ ಹುಟ್ಟುತ್ತಾನೆ ಅದೊಂದು ರೀತಿ ಮಾಂಸದ ಮುದ್ದೆ ಹಾಗೆ ಎಲ್ಲ ಇಂದ್ರಿಯಗಳನ್ನು ಪಡ್ಕೊಂಡು ಇಂದ್ರಿಯಗಳ ಮುಖಾಂತರ ಬೇಡವಾದದ್ದನ್ನು ಬೇಕಾದದ್ದನ್ನು ಹೀಗೆಲ್ಲ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ತಾನೆ. ಇಂಥ ಭೂತಿಯಾಗಿರುವಂತಹ ಈ ಮನುಷ್ಯನ ಜನ್ಮ ಸಂಸ್ಕಾರ ಪಡೆದ ನಂತರ ಅವನು ದ್ವಿಜನಾಗ್ತಾನೆ. ಆ ದ್ವಿಜತ್ವ ಏನಿದೆಯಲ್ಲ ಅದು ಮನುಷ್ಯನಿಗೆ ಇರಬೇಕಾದಂತಹ ಅತಿ ಅವಶ್ಯಕವಾದಂತಹ ಒಂದು ಕ್ರಿಯೆ. ಆ ಕ್ರಿಯೆಗೆ ದೀಕ್ಷೆ ಅಂತಲೂ ಕರೀತಾರೆ. ವಿಶೇಷವಾಗಿ ಲಿಂಗಾಯತ ಧರ್ಮದಲ್ಲಿ ಹುಟ್ಟು ಪೂರ್ವದಲ್ಲಿ ಸಂಸ್ಕಾರವಾಗ್ತದೆ. ಹುಟ್ಟಿದ ಕೂಡಲೇ ಆ ಲಿಂಗವನ್ನು ಧಾರಣೆ ಮಾಡ್ತಾರೆ. 8ನೇ ವಯಸ್ಸಿಗೆ ದೀಕ್ಷೆ ಆಗ್ತದೆ. ನಂತರ ಅವನ ಬದುಕು ಆರಂಭವಾಗ್ತದೆ. ಇನ್ನು ಮಠಾಧಿಪತಿಗಳಿಗೆ ಅಥವಾ ಪ್ರತಿಯೊಬ್ಬ ಮನುಷ್ಯನು ಕೂಡ ಪಡೆದುಕೊಳ್ಬೇಕಾದಂತಹ ಇನ್ನೊಂದು ಮಹತ್ವದ ದೀಕ್ಷೆ ಅಂದರೆ ಅದು ಚಿನ್ಮಯ ದೀಕ್ಷೆ. ಅದಕ್ಕೆ ಪ್ರಸಾದಿ ಸ್ಥಳಕ್ಕೆ ಪ್ರವೇಶ ಅಂತಲೂ ಕೂಡ ಕರಿತೀವಿ ನಾವು. ಷಟ್ಸ್ಥಳಗಳಲ್ಲಿ ಒಂದು ಪ್ರಸಾದಿ ಸ್ಥಳ. ಆ ಪ್ರಸಾದಿ ಸ್ಥಳವನ್ನು ಪಡ್ಕೊಳ್ತಕ್ಕಂಥದ್ದೇ ಈ ಚಿನ್ಮಯ ದೀಕ್ಷೆ. ಈ ಚಿನ್ಮಯ ದೀಕ್ಷೆಯನ್ನು ಪಡೆದುಕೊಂಡ ನಂತರನೇ ಮಠಾಧಿಪತಿ ಆಗ್ಬೋದು ಅಥವಾ ಬೇರೆ ಅವರವರ ಉದ್ಯೋಗಗಳನ್ನು ಅಥವಾ ಅವರವರ ಸ್ಥಾನಮಾನಗಳನ್ನು ಅನುಭವಿಸ್ಬೋದು. ಅದಕ್ಕೆ ಪೂರ್ವಭಾವಿಯಾಗಿ ಆಗಬೇಕಾದಂಥ ಸಂಸ್ಕಾರವೇ ಚಿನ್ಮಯ ದೀಕ್ಷೆ. ಈ ದೀಕ್ಷೆಗೆ ಒಂದು ವಚನಕ ಇಲ್ಲಿ ಹೀಗೆ ಹೇಳ್ತಾರೆ: ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಬಯಸಿ ಬಂದುದು ಅಂಗಭೋಗ ಅನರ್ಪಿತ, ಲಿಂಗಭೋಗ ಅರ್ಪಿತ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಎಲ್ಲ ಪ್ರಕೃತಿ ನಮಗೆ ಏನೆಲ್ಲವನ್ನು ಕೊಟ್ಟಿದೆ, ಆದರೆ ಅದೆಲ್ಲವನ್ನು ಕೂಡ ನಾವು ಬಯಸಿ ಆಸೆಪಟ್ಟು ದುರಾಸೆಗೊಳಗಾಗಿ ಪಡ್ಕೊಳ್ಳೋದಿದೆಯಲ್ಲ ಅದು ಅನರ್ಪಿತ ಅಂತ ಕರೀತಾರೆ. ಯಾವುದು ಬಯಸದೇ ಬರ್ತದೆ ಅದು ಲಿಂಗಭೋಗೋಪಭೋಗವಾಗಿ ಅನುಭವಿಸುವಂಥದ್ದೇನಿದೆಯಲ್ಲ ಅದು ಲಿಂಗಾರ್ಪಿತ ಅಂತ ನಾವು ಕರಿತೀವಿ. ಅದಕ್ಕೇನೆ ಇದೆಲ್ಲವೂ ಕೂಡ ಪ್ರಸಾದ. ಈ ಪ್ರಸಾದವನ್ನು ಪಡ್ಕೊಂಡಾಗ ಮಾತ್ರ ಈ ಕಾಯ ಪವಿತ್ರವಾಗ್ತದೆ. ಯಾಕೆಂದರೆ ಕೂಡಲ ಸಂಗಮ ದೇವರ ನೊಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಬಾರದು ಅಂತ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ಈ ಕಾಯವನ್ನು ನಾವೆಂದೂ ಕೂಡ ನಶ್ವರಕ್ಕೆ ಒಳಗಾಡಕ್ಕೋಗಬಾರ್ದು. ಇದು ಶಾಶ್ವತಗೊಳಿಸ್ಬೇಕು. ಶಾಶ್ವತ ಅಂದರೆ ಭೌತಿಕವಾಗಿ ಅಲ್ಲ, ಅಲೌಕಿಕವಾಗಿ. ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ಈ ಪ್ರಸಾದಿ ಸ್ಥಳ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಅದು ಮಂತ್ರ ಪಿಂಡವನ್ನಾಗಿ ಪರಿವರ್ತನೆ ಮಾಡುವುದೇ ಪ್ರಸಾದಿ ಸ್ಥಳ. ಇವತ್ತು ನಮ್ಮದೆಲ್ಲವೂ ಕೂಡ ಮಾಂಸಪಿಂಡವಾಗಿರುತ್ತೆ, ತಂದೆ ತಾಯಿಗಳಿಂದ ಅವತಾರ ಮಾಡಿದ್ದು. ನಂತರ ಪಡ್ಕೊಳ್ತಕ್ಕಂಥ ದೀಕ್ಷಾ ಸಂಸ್ಕಾರದಿಂದ ಇದು ಮಂತ್ರಪಿಂಡ ಆಗ್ತದೆ. ಹಾಗಾಗಿ ಪ್ರಸಾದಿ ಸ್ಥಳವನ್ನು ತೆಗೆದುಕೊಂಡಿದ್ದರಿಂದ ನಮಗೆ ಉದಾತ್ತವಾದಂಥ ಒಂದು ಭಾವನೆಗಳು ಬರ್ತದೆ. ಇಂದ್ರಿಯಗಳೆಲ್ಲವೂ ಕೂಡ ಊರ್ಧ್ವಮುಖವಾಗ್ತವೆ. ಅಧೋಮುಖವಾಗಿದ್ದಂಥದ್ದು ಊರ್ಧ್ವಮುಖವಾಗ್ತದೆ. ಎಲ್ಲವನ್ನೂ ಕೂಡ ಲಿಂಗಮುಖವಾಗಿ ನೋಡ್ತೇವೆ. ಎಲ್ಲ ವಸ್ತುಗಳನ್ನು ಕೂಡ ನಾವು ಅದರ ಆಚೆಗಿನ ಒಂದು ಭಾವನೆಗಳನ್ನು ರೂಢಿಸ್ಕೊಳ್ಳಿಕ್ಕೆ ಈ ದೀಕ್ಷೆ ಅನ್ನೋದು ಕಾರಣವಾಗ್ತದೆ. ಅಂಥ ಒಂದು ದೀಕ್ಷೆಯನ್ನು ಪಡ್ಕೊಳ್ತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಹಳ ಅಗತ್ಯ ಇದೆ. ಯಾಕೆಂದರೆ ಈ ಲೋಕವೆಲ್ಲವೂ ಭಗವಂತನ ಪ್ರಸಾದ. ಅದನ್ನು ನಾವು ಲಿಂಗಮುಖವಾಗಿಯೇ ಸ್ವೀಕಾರ ಮಾಡಬೇಕು. ಇಂದ್ರಿಯಗಳೆಲ್ಲವೂ ಕೂಡ ಅಧೋಮುಖಕ್ಕೆ ನಮ್ಮನ್ನು ಎಳಿತಾವೆ. ಆದರೆ ಆ ಇಂದ್ರಿಯಗಳನ್ನು ನಾವು ಊರ್ಧ್ವಮುಖ ಮಾಡಿಕೊಂಡ್ರೆ ಆಗ ಇವೆಲ್ಲವೂ ಕೂಡ ಲಿಂಗ ಭೋಗೋಪಭೋಗಿಗಳಾಗಲಿಕ್ಕೆ ಸಾಧ್ಯವಾಗ್ತದೆ. ಕಣ್ಣು ಕೂಡ ಒಂದು ಇಂದ್ರಿಯ, ಮೂಗು ಇಂದ್ರಿಯ, ಕಿವಿ ಇಂದ್ರಿಯ, ಇವೆಲ್ಲವೂ ಕೂಡ ಪಂಚೇಂದ್ರಿಯಗಳೆಲ್ಲವೂ ಕೂಡ ಒಂದು ಉದಾತ್ತೀಕರಿಸುವಂಥ ಕ್ರಿಯೆಯೇ ಪ್ರಸಾದಿ ಸ್ಥಳ. ಇಂತಹ ದೀಕ್ಷೆಯನ್ನು ಇವತ್ತು ಪ್ರತಿಯೊಬ್ಬರು ಪಡ್ಕೋಬೇಕು. ಅದರಲ್ಲೂ ವಿಶೇಷವಾಗಿ ಮಠಾಧಿಪತಿಗಳಾಗಿರುವವರಿಗೆ ಈ ಒಂದು ಕ್ರಿಯೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆ ಕ್ರಿಯೆಯನ್ನು ಪಡ್ಕೋಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಶಿವಮೊಗ್ಗದ ಬಸವ ಕೇಂದ್ರದ ಮತ್ತು ಚಿಕ್ಕಮಗಳೂರಿನ ಬಸವ ಮಂದಿರದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಬಸವ ಮರಳಸಿದ್ದ ಮಹಾಸ್ವಾಮಿಗಳವರು ಇದನ್ನು ಪಡ್ಕೋಬೇಕು ಅನ್ನುವಂಥ ಬಹಳ ಅಪೇಕ್ಷಿತರಾಗಿ ಈ ಸಂಸ್ಕಾರವನ್ನು ಪಡೆಯ ಬಯಸಿದ್ದಾರೆ.
ಆ ಸಂಸ್ಕಾರವನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ, ನಾವು ನೀಡ್ತಾ ಇದ್ದೇವೆ. ಈ ಕ್ರಿಯೆಗೆ ಚಿನ್ಮಯ ದೀಕ್ಷೆ ಈ ಕಾರ್ಯ ದಿನಾಂಕ 5/12 ರಂದು ನಡೀತಾ ಇದೆ. ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ಕೂಡ ಹಾರೈಸಿ ಶ್ರೀಗಳವರಿಗೆ ಶುಭಾಸ್ತೆ ಪಂತಾನಃ ಅಂತೇಳಿ ಅವರ ಮುಂದಿನ ಭವಿಷ್ಯ ಜೀವನಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇವೆ.